ಕಳೆದ 35 ವರ್ಷಗಳ ಹಿಂದೆ ಕಾಂಗ್ರೆಸ್ನ ಸಂಸದರು ಸಂಸತ್ತಿನಲ್ಲಿದ್ದರು. ಆಗ ಜಿಲ್ಲೆಯಲ್ಲಿ ವಿವಿಧ ಕೈಗಾರಿಕೆಗಳು ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ. ಆದರೆ ಬಿಜೆಪಿಯ ಎಂಪಿಗಳು ಆಯ್ಕೆಯಾದ ನಂತರ ನೆನಪಿನಲ್ಲಿ ಉಳಿಯುವಂತಹ ಯಾವುದೇ ಅಭಿವೃದ್ಧಿ ಪ್ರಾಜೆಕ್ಟ್ಗಳು ಬಂದಿಲ್ಲ. ಕಾಂಗ್ರೆಸ್ ಬಲಿದಾನ ಮತ್ತು ಬಡವರ ಪರವಾಗಿ ನಿಂತ ಪಕ್ಷ. ಬಿಜೆಪಿಯವರು ಹೇಳುವಂತೆ ಈ ಜಿಲ್ಲೆ ಹಿಂದುತ್ವದ ಭದ್ರಕೋಟೆಯಲ್ಲ, ಆ ಭ್ರಮೆಯನ್ನ ಬಿಟ್ಟು ಬಿಡಿ ಎಂದು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಪದ್ಮರಾಜ್ ಹೇಳಿದರು. ಅವರು ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಮಾಜ ಮಂದಿರದಲ್ಲಿ ನಡೆದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ಸಿಗೆ 1990ರಿಂದ ಸೋಲಾಗಿದೆ. ಆದರೆ ನಂತರ ಬಂದ ಬಿಜೆಪಿಯ ಎಂಪಿ ನಂಬರ್ 1 ಎಂಪಿ ಎಂದು ಹೇಳುತ್ತಿದ್ರು. ಆದರೆ ನಂಬರ್ 1 ಆಗಿದ್ದ ಅಭ್ಯರ್ಥಿಯನ್ನ ಬಿಜೆಪಿ ಬದಲಾವಣೆ ಮಾಡುವ ಅಗತ್ಯವಿದೆ ಎಂದು ಪ್ರಶ್ನಿಸಿದ ಪದ್ಮರಾಜ್ ಅವರು ಇದೀಗ ಬದಲಾವಣೆಯ ಗಾಳಿ ಬೀಸಿದೆ ಎಂದರು. ಕಾಂಗ್ರೆಸ್ ಪಕ್ಷ ಇನಿ ದಾದಾಪುರ ಮತ್ತು ನಾಮಕರಣ ಇನಿ ಕಾಂಗ್ರೆಸ್ ಪಕ್ಷ 1990 ಸೋಲಾಪುರ ಮೂರು ಬಿಜೆಪಿ ಅಧಿಕಾರಕ್ಕೆ ಬರ್ತೇವೆ. ಗೋಲ್ಗಂಡಲ ಅಭಿವೃದ್ಧಿಯ ವಿಚಾರ ಪಕ್ಕದ ಮಗಳು ರಾಜಕೀಯ ಮಂತ್ರಿ ಕೆಂಡ ಖಂಡಿತವಾದ ಲೆಕ್ಕಾಗದ ಉತ್ತರ ಒಪ್ಪುಚಿ ಇನಿ ಏಪ್ರಿಲ್ ಸಾಮರಸ್ಯದ ಗತವೈಭವ ಎತ್ತಿನಂಚಿನ ಜಿಲ್ಲೆ ವಿಶೇಷವಾಗಿ ನಮ್ಮ ತುಳುನಾಡು ನಮ್ಮ ವಿಶೇಷ ಸಂಸ್ಕೃತಿ ನಟೆ ಮಾತಾ ಜಾತಿ ಧರ್ಮದಗಳು ಪರಸ್ಪರ ಒಂದು ಜಾತಿ ಧರ್ಮಗಳು ಗೌರವ ಕೊಡಲು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಯಶಸ್ಸು ಪಡೆಯಂడి ಅಧಿಕಾರದ ಬರ್ತದೆ ಅಂಡ ಪಂತಿನ ಪಾತ್ರವನ್ನು ಮರೆತುಜಿ ನಮ್ಮ ರಾಷ್ಟ್ರ ನಾಯಕರುಗಳು ರಾಜ್ಯದ ನಾಯಕರುಗಳು ಪೂರ ಅವರ ಪಂಡಿತರೇ ಈ 5 ಗ್ಯಾರಂಟಿ ಒಳಗಿನ ಪಂಡಿತರ ಅವರಿಗೆ ಇಟ್ಟು ಕೊಟ್ಟದು ಅನುಷ್ಠಾನ ಮಾಡ್ತದೆ. ಇಲ್ಲಿ ನಮ್ಮ ತೂಪ ಅವು ಎಷ್ಟೋ ಫಲಾನುಭವಿಗಳು ಒಂದು ಇಲ್ಲದೆ ಒಂದು ಕ್ರೈಮಿನ ಮೂಲಕ ತೆರಿಗೆ ತೋರಿಸಿದಂಡ ಅವು ಕಾಂಗ್ರೆಸ್ ಪಕ್ಷದ ನೇತೃತ್ವ ನಮ್ಮ ಸರ್ಕಾರದ ಯೋಜನೆಗಳನ್ನು ಪಟ್ಟರೆ ಯಾರು ಬಯಸುವ ಬರುವುದಿಲ್ಲ. ಪಟ್ಟೆ ದ್ವೇಷಗಾರನ್ನು ಕೊಪ್ಪನ್ನು ಕೊಚ್ಚಿ ಪ್ರೀತಿನ ಪದನ್ನು ನಮ್ಮ ಪೋಯಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಹೆಚ್ಚಿನ ಉಂಟು. ನಾನು ಎಕಡೆ ಪಟ್ಟಿದ್ದಾನೆ ಕಾಂಗ್ರೆಸ್ ಪಕ್ಷದ 40 ವರ್ಷ ಮೂಲ ಎಂಪಿನಗಳು ಕೂಡ ನಮ್ಮ ಸಾಧನೆ ದಾದ ಇರ್ತದೆ. 5 ಪಕ್ಕ ಬತ್ತಿನ ಬಿಜೆಪಿನ 33 ವರ್ಷದ ಮಕ್ಕಳ ಸಾಧನೆ ಹೆಚ್ಚಿನ ಉಂಟು. ಉನೇನು ಪಣದು ಪೋಲೆ ಕೇಂದ್ರ ನಮ್ಮ ಪಂಕಜ ಜನಗಳಿಗೆ 5 ಪಕ್ಕ ನೀವು ರಾಜಕೀಯ ಮಾಡ್ತಾರ ನೀವು ಅಭಿವೃದ್ಧಿಗೆ ನೀವು ಮಂತ್ರದ ಅಭಿವೃದ್ಧಿ ಒಂದೇ ಒಂದು ಕೆಲಸ ನೀವು ತೋರಿಸಬಹುದಾದ ಕೇಂದ್ರ ಇಚ್ಛಿಸೋದಿಲ್ಲ ಬಂದಿಲ್ಲ. ಪ್ರತಿ ಸತಿ ಚುನಾವಣೆಗೆ ಅಭ್ಯರ್ಥಿಗಳನ್ನು ಬದಲಾಯಿಸುವ ಅಗತ್ಯದ ಅನಿವಾರ್ಯತೆ ಇತ್ತು. ನಂದು ನೀವು ಎಷ್ಟೇ ಬೇರೆ ಮಾಡ್ತಿದ್ರೆ ದಯ ಬದಲಾವಣೆ ಮಾಡ್ತಿದ್ರು. ಯಾರಲ್ಲ 1992 నుంచి NSU ಎಂಕುಲು ಇತ್ತ ಯಾರು ಇತ್ತ ಕಾಂಗ್ರೆಸ್ ಪಕ್ಷದ ಮಾತನ್ನ ಚುನಾವಣೆ ಯಾನೆ ಬೆಂತೆ ಅಂಡ ಯಾನೆ ಒಂದು ಹುದ್ದೆಯನ್ನು ಬೆಂದಿದ್ದ ಅಂಡೆ ಒಂದು ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷ ಇತ್ತೆ ಜನಕನ್ನ ಸಂಪರ್ಕ ಇರ್ತದೆ. ಅದಕ್ಕೆ ಒಟ್ಟಿಗೂ ಕುದುರೆ ದೇವಸ್ಥಾನದ ಕೋಶಾಧಿಕಾರಿಯಾದೆ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಯಾದೆ. ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದ ಬಲಿದಾನ ಮಾಡುತ್ತದೆ. ಈ ದೇಶದ ಸ್ವಾತಂತ್ರ್ಯ ತಂದುಕೊಡುತ್ತಿನ ಪಕ್ಷ ಬಡವರಿನ ಪರವಾದ ಏಪಲ ಒಳಗಿದ್ದರೆ ಅವು ಎಷ್ಟೋ ಕಾರ್ಯಕ್ರಮದ ಪುಣ್ಯ ಪಕ್ಷ ಇರ್ತದೆ. ಅವು ಕಾಂಗ್ರೆಸ್ ಪಕ್ಷ. ಬಿಜೆಪಿಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಮೇಲೆ ಒಂದು ಹಿಂದುತ್ವದ ಭದ್ರಕೋಟೆ ಒಂದು ಎಂದರೆ ಸಾಧ್ಯ ಪಂಪನಲ್ಲಿ ಭ್ರಮೆಯನ್ನು ಕೊಡ್ತಾರೆ. ಶುರುಕಾಲ ನಮ್ಮ ಕಾರ್ಯಕರ್ತರ ಬಂದ ಬಯಸುವುದಿಲ್ಲ. ಏನು ತರಟಿ ಇಂಚಿನ ಭ್ರಮೆಯನ್ನು ದುಂಬು ತರಗತಿ ಇನಿ ಬದಲಾವಣೆಯ ಗಾಳಿ ಮಾತಾಡ್ಕೊಂಡ ಬೀಜದಿದೆ. ಈ ಬಿಜೆಪಿ ಏರಿಕೆ ಕಾಂಗ್ರೆಸ್ ಪಕ್ಷದಾಗಲೇ ಅದು ನಿರೀಕ್ಷೆ ಮಾಡ್ತೊಂದಿಲ್ಲ. ಎಂಟು ಬರ್ಪದಿರತ್ತ ಬರಡೆಂದು ನಮ್ಮ ಏಪಾಗಲು ಇಲ್ಲದೆ ಪೋಪ ಖಂಡಿತವಾದ ಆಗಲೇ ಈ ಸರ್ತಿ ನಮ್ಮೊಟ್ಟಿಗೆ ಬರ್ತೇವೆ. ಒಂದು ನಮ್ಮ ಕಲೆ ಕೊಡ್ತಾರೆ ನಮ್ಮ ಉನೇನು ಬೇಲೆ ಮಾಡ್ತಕ್ಕ ಇನಿ ಕುಡಂಜಿ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರ ಈ ನಮ್ಮ ತೂ ಒಂದಿಲ್ಲ ಅಭ್ಯರ್ಥಿಗಳ ಬೇರೆ ಬೇರೆ ರೀತಿಯ ಪ್ರಚಾರ ಅವೊಂದುಂಟು. ಏನ ಜಿಲ್ಲೆನೆ ಮುನ್ನೇಟವಾಗಿ ದಾದಾಂಡಲ ಮನಸ್ಸಿನ ಬುಲ್ಪಡೆ ಬಂದ ಉದ್ದೇಶ ಕೇವಲ ರಾಜಕೀಯ ಕಾರಣ ಮಾಡುತ್ತದೆ. ಜನಗಳೇನು ಒಚ್ಚಾರಣ ವಿಚಾರ ತಲೆಕಿದ್ದಾರೆ ಅಗಲ ಬ್ರೈನ್ ವಾಶ್ ಮಾಡುತ್ತದೆ. ಅಧಿಕಾರ ಪತ್ರ ಒಂದೇ ಉದ್ದೇಶ ಆಗಿರ್ತದೆ. ಅವೇನು ಜನತೆಯನ್ನು ಯಾಮಾರಿಸದೆ ಅಧಿಕಾರಕ್ಕೆ ಬರ್ತೇನೆ ಮಗಳು ಮಲ್ಲೈಚಿ ಓಲಾಗ ಮಲ್ಲಿಗೆ ಅಧಿಕಾರದ ರುಚಿ ಹೊರಡಿತ್ತು ನಮಗಳು ಬರ್ತೇನೆ ಅಂಡಲ್ಲ 5 ಪಕ್ಕ ಸರಿಯಾದ ನಮಗೆ ನೆಟ್ಟು ಪಕ್ಕ ಸಾಧಾರಣ 34 ವರ್ಷಗಳು ನಮ್ಮ ಬೇರೆ ಬೇರೆ ಬಿಜೆಪಿ ಎಂಪಿ ನಗರ ನಮ್ಮ ಮಗಳ ಧೈರ್ಯ ಮರಟಿ ಮಿಂಚಿ ನಮಗೆ ಕೇಳಿಲ್ಲ. ಇಂಚಿನ ಒಂದೇ ಒಂದು ಪ್ರಾಜೆಕ್ಟ್ ನೀವು ಏನನ್ನ ಮಾಡ್ತಿದ್ದಲ್ಲ ತೋರಿಸ್ಕೊಳ್ಳಿ.
ಬಿಜೆಪಿ ಎಂಪಿನಗಳು ಮೂರು ಬತ್ತಿ ಪಕ್ಕ ಒಂದು ಪೊದೆ ತಾಂಡ ಕನ್ನಡ ಜಿಲ್ಲೆಗೆ ಸಾಮರಸ್ಯದ ಕಥಾ ವೈಭವವನ್ನು ಸುರು ಕಾಣಕೊಂಡು ಅವು ದಾಯಕಂದಕ್ಕೆ ಏನಂಡ ಇನಿ ನಮ್ಮ ಜೋಕುಲು ನಮ್ಮ ದಕ್ಷಿಣ ಕನ್ನಡ ಆಮೇಲೆ ಎಜುಕೇಶನ್ ಹಬ್ಬಂದು ಪಂಪೇರೆ ಪ್ರತಿ ವರ್ಷ 4,5,000 ಜೋಕುಲು ಗ್ರಾಜುಯೇಟ್ ಆದ ಪಿರವರನ್ನುಲ್ಲೇರೆ ಮೊದಲೇ ಒಂದು ಎಟ್ಟೆ ಉದ್ಯೋಗ ಬೋಡುಂದ ನಮ್ಮ ಊರು ಉದ್ಯೋಗ ಇಚ್ಚಿ ಅವು ದಾಯಕ ಉದ್ಯೋಗ ಇಚ್ಚಿ ಬಂಡ ನಮ್ಮ ಕೈಗಾರಿಕೆಗಳು ಬರ್ಪುಜ ಬರ್ರೆ ಮೂರು ಆವಂದು ಇಚ್ಚಿ ಅವು ದಾಯಕಕ್ಕೆ ಒಂದು ಪೋಲು ಸೂಕ್ಷ್ಮ ಪ್ರದೇಶ ಟ್ಯಾಗ್ ನಂಗೆ ಜಗತ್ತಿನ ಪಾಠ ಅಂತಂದ್ರೆ ನೆಟ್ ಅಂಚಾದ ಕಂಪನಿಗಳು ಬರೋದಿಚ್ಚಿ ಮುಂದೆ ನಮ್ಮ ಕಂಪನಿಗಳು ಬರ್ಪಲ ಕಾವಡುಂದ ಒಂದು ಕೋಲು ಸೂಕ್ಷ್ಮ ಪ್ರದೇಶ ಇತ್ತು ಎಂದು ಪುನಃ ಒಂಜಿ ಗತ ವೈಭವವನ್ನು ಚುರುಕು ಕನಸಿನಿಂದ ನಮಗೆ ಕೈಗಾರಿಕೆಗಳ ಕಂಡ್ರೆ ಸಾಧ್ಯ ಉಂಟು ಅಂಚಾದ ಒಂದು ನಮ್ಮ ಪ್ರಥಮ ಉದ್ದೇಶ. ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಮಾತನಾಡಿ, ಕಾಂಗ್ರೆಸ್ ಕಾರ್ಯಕರ್ತರೇ ನಮ್ಮ ಉಸಿರು. ನಮ್ಮ ಪಕ್ಷದ ಅಭ್ಯರ್ಥಿ ಆಯ್ಕೆಯಾಗಿ ಬಂದರೆ ಸಂಸತ್ತಿನಲ್ಲಿ ಸ್ವರ ಬರಲು ಸಾಧ್ಯವಾಗ್ತದೆ ಎಂದರು. ತಿಳುವಳಿಕೆ ಉಳ್ಳದಾಗಿನ ಪದ್ಮರಾಜರನ್ನು ಗೆನ್ನವರ ನಮ್ಮ ಮಾತನ್ನ ಕರ್ತವ್ಯ ಪದ್ಮರಾಜನ ಮುಗ್ಧವಾಯಿನ ಪ್ರೀತಿನ ಯೋಗಿ ನನ್ನದು ನಮಗೆ ತೆಗೆರ ಸಾಧ್ಯ ಐತಿ. ಇನ್ನು ಮೆಟೂರ್ನ ಕಿಲೋ ಸೋದು ಆನಲ್ಲ ಆದರೆ ಬೆದರಿಗೆ ಬರೋದಿಲ್ಲದೆ ಬೆದರ ಭಾರತ ದೇಶದ ಒಂದು ಮುಖ್ಯಮಂತ್ರಿ ಏನಿದ್ದರಿಂದ ನುಡಿದಂತೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಇಂಥ ಒಟ್ಟು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆರೋಪವನ್ನು ಫಲಯಿಸಿದರು. ಬಡವರಿಗೆ ಒಬ್ಬೇ ರೀತಿಯ ಸ್ಪಂದನೆ ನಿಮಿತ್ತ ಕೊರೋನಾ ತಿನ್ನಕ್ಕೆ ಖಾಲಿ ಸುಳ್ಳು ಅಚ್ಚೇ ದೇನು ಓದ ಅಚ್ಚೇ ದೇನು ಬಡವರಿಗೆ ದಾರ ಕೊಟ್ಟು ಅಚ್ಚೇ ದೇನು ಮುಖ್ಯ ಭಾರಿ ಸುಳ್ಳು ಬರೀ ಸುಳ್ಳು ಮಾತಾಡಿದ್ರೆ ನಿಮಿತ್ತ ದಿನದತ್ತನ ಬಿಜೆಪಿಗೆ ಸರಿಯಾಗಿ ನಿನ್ನ ಪಾಠ ಕಲ್ಪಾವಂತ ಕೆಲಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಲ್ಪುರವನ್ನು ಕಳಕಳಿಂದ ವಿನಂತಿ ಮಾಡುವುದು. ರೈತ ಬಗ್ಗೆ ಧ್ವನಿ ಬೆಂಬಲ ಪತ್ರದ ವಿನಂತಿ. ಬಿಜೆಪಿಯಲ್ಲಿ ಬಡವ ಗೊತ್ತಿಸಿ ಬಿಜೆಪಿಯಲ್ಲಿ ದೇಶದ ಸ್ವಾತಂತ್ರ್ಯದ ಕಷ್ಟ ಗೊತ್ತಿಸಿ ಬಿಜೆಪಿಯಲ್ಲಿ ಖಾಲಿ 40% ಲಂಚದ ಮಾತ್ರ ಗೊತ್ತು. ಮರಳಿ ಎಂಗಳ ಆವಾಸ್ ಕಾಲೇಜು ಮುಳುಗಿ ಓಪನ ಮಾಡುವುದು ಬ್ಯಾನರ್ 1,30,00,000 ಡೆಲ್ಲಿಯ ಚುನಾವಣೆಯಲ್ಲಿ ಬಿಜೆಪಿ ಒಟ್ಟುಗಾಗಿತ್ತು. ಭ್ರಷ್ಟಾಚಾರದ ಬಗ್ಗೆ ಭಾರಿ ಪ್ರತಿಭಟನೆ ಮಾಡ್ತೇವೆ. ಇನಿ ಅರವಿಂದ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಭಾಗವಹಿಸಿ ಮಾತನಾಡಿ, ದೇಶದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರಜಾಪ್ರಭುತ್ವ ಇರಲ್ಲ. ಆದ್ದರಿಂದ ಸಂವಿಧಾನವನ್ನ ಉಳಿಸಲು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಎಂದರು. ಸರ್ಕಾರ ಈ ದೇಶದ ಬರಲು ರಾಹುಲ್ ಗಾಂಧಿ ಪ್ರಧಾನಿ ಅವರು ಕೂಡ ಈ ದೇಶದ ಬಡ ಜನತೆಗೆ ಕೇಂದ್ರ ಸರ್ಕಾರ ಕೂಡ ಕೇಂದ್ರದ ನಮ್ಮ INDA ಪಕ್ಷ 5 ಗ್ಯಾರಂಟಿ ಕೊಡ್ತಾರೆ. ಇಂಗ್ಲ ಸರ್ಕಾರ ಬರ್ತದ ಆ 5 ಗ್ಯಾರಂಟಿ ಕೂಡ ಬೇಕನೆ ಗ್ಯಾರಂಟಿಗಳ ಅನುಷ್ಠಾನ ಅಂಚಾದ ಪ್ರಜಾಪ್ರಭುತ್ವದ ಉಳಿವು ಬಡ ಜನರನ್ನ ಉಳಿವು ಈ ದೇಶದ ಸಂವಿಧಾನ ಬದಲಾವಣೆ ಮಾಡಬೇಕು ಪಂಡರ ಇಲ್ಲ ಟಿಕೆಟ್ ತೆಗೆದಿ ಸಂವಿಧಾನದ ಉಳಿಪಾರು ನಮ್ಮ ಮಾತೆಲ್ಲ ಕಾಂಗ್ರೆಸ್ ಪಕ್ಷದ ಗೆಲ್ಲವರು ಈ ನಿಮಗೆ ಏನಿಗೆ ಆತಿಜಿ ಮಾಡ್ತೇವೆ ಓಡ್ ಆತಿಜಿ ಮಾಡ್ತೇವೆ ಜನರನ್ನ ಇಲ್ಲದೆ ಹೋಗಿ ಇಲ್ಲ ಗ್ಯಾರಂಟಿ ತೆಗೆದ ಅಂತ ಹೇಳಿದ 99.99% ಭಾಗ ತೆಗೆದರು. ಅಂಚಾದ್ರೆ ಮಕ್ಕಳು ನೀವು ಆ ರೀತಿಯ ಒಂದು ಅಪಪ್ರಚಾರ ಮಾಡ್ಕೊಂಡ ಸಾಧ್ಯ ಎಂಗಳಿಗೆ ಚುನಾವಣಾ ಪ್ರಚಾರ ಮಾಡ್ಕೊಳ್ಬೇಕು ಅಸ್ತ್ರ ಬರ್ತದೆ ಎಂಗಳಿಗೆ ಗ್ಯಾರಂಟಿ ಕೊರತ ಅನುಷ್ಠಾನ ಮಾಡ್ತದೆ ಈಗಲೇ ಈ ಬರೋದಿಲ್ಲ. ಆನ್ಲೈನ್ ಈ ಚುನಾವಣೆ ಅರ್ಧ ಭಾಗ ಏನಕ್ಕೆ ಬಾಕಿ ಆಗ್ತದೆ ಅಕ್ಕಲಿಲ್ಲ ತಿಳ್ಕೊಳ್ಬೇಕು ಉದ್ದೇಶಗಳು ಕಾರ್ಯಕರ್ತರು ಇನ್ನಿಲ್ಲಡೆ ಹೋಗುವ ಸಂದರ್ಭ ಆ ಕಾರಣ ಅಕ್ಕಲ ಅಡ್ರೆಸ್ ಬರೋದು ಇದಕ್ಕೆ ಪ್ರಿಂಟ್ ಮಾಡ್ತೇ ಕೊಡ್ತಾರೆ ಬುಕ್ಕ 4 ಬಾಕಿಗಳನ್ನು ಪುನರ್ ಕೊಡ್ತಾವ. ಗೃಹ ಜ್ಯೋತಿ ಏನೇಗೆ ಮುಟ್ಟದು ಇಚ್ಚಿ, ಗೃಹಲಕ್ಷ್ಮಿ ಏನೇಗೆ ತೆಗೆದು ಇಚ್ಚಿ, ಯುವಧ್ವನಿ ಏನೇಗೆ ತೆಗೆದು ಇಚ್ಚಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಚುನಾವಣೆ ಜಾತಿಗಳ ಮಧ್ಯೆ ಆಗಬಾರದು, ಇದು ಅಭಿವೃದ್ಧಿಯ ಚುನಾವಣೆಯಾಗಬೇಕು ಎಂದರು. ಪರಿವರ್ತನೆ ಮಾಡಿಕೊಂಡ ಸಂದರ್ಭ ಕಾಂಗ್ರೆಸ್ ಪಕ್ಷ ಅಧಿಕಾರ ಬತ್ತಿ ಹೋಗ್ತ ಎಂಕುಲು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ಕೊಂಡು ಎಂಕುಲು ಗ್ಯಾರಂಟಿ ಯೋಜನೆ ಇಲ್ಲಿ ಯೋಜನೆ ಕೆಲಸ ಕಾರ್ಯ ಬರ್ತಿತ್ತ ಎಂಕುಲು ಸಾಧಾರಣ ನೋಡ್ಬಿದ್ರೆ ಪ್ರತಿ ವಾರ್ಡ್ಗೆ ಹೋದ ಪ್ರತಿ ಪಂಚಾಯತ್ ಹೋದ ಇದೆಲ್ಲ ಗ್ಯಾರಂಟಿ ಕಾರ್ಡ್ ಎಂಕುಲು ಕರೆದು ಕೊಡ್ತಾರೆ. ಎಷ್ಟೋ ಜನ ಇನ್ನೆಲ್ಲ ಹೋದಾಗ ಎಂತ ಪ್ರಶ್ನೆಗೆ
ಇತ್ತೆ ಪುರಸಭೆಗಳ ಯಾರು ಕರೆಯನ್ನವಾಗಿರ್ಬೋದು ಪುನಃ ಪ್ರಶ್ನೆಗೆ ಪುರಸಭೆಗಳವಾಡಿಗೂ ಅಗತ್ಯ ಸಿಗಿದೆ ಒಂದು ಬರುವ ಪಂಪುಣದ ಪ್ರಶ್ನೆಯನ್ನ ಕೇಳಿದ್ದೆ ಆಗ ಇಡೀ ಘಟ್ಟ ಘೋಷಿತವಾಗಿ ನಡೆದಂತ ಸರ್ಕಾರ ಎತ್ತಿನ ಪಕ್ಷಕ್ಕೆ ಕೈಗೊಂಡಾಗ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷ ಇನ್ನು 54,000 ಕೋಟಿ ರೂಪಾಯಿ 5 ಯೋಜನೆಗಳನ್ನು ಅನುಷ್ಠಾನ ಮಾಡಿದ ಕೆಲಸ ಕಾರ್ಯ ಈ ರಾಜ್ಯಾದ್ಯಂತ ಬಂದಿದ್ದ ಸರ್ಕಾರ ಇದ್ದಾಗ ಅವರು ಕಾಂಗ್ರೆಸ್ ಸರ್ಕಾರ ಈ ಗೃಹ ಜ್ಯೋತಿ ಯೋಜನೆ ಈ ಬಿಜೆಪಿ ತಗೊಂಡು ರಾಜಕೀಯವಾಗಿ ಎಲ್ಲ ಬಾಧ್ಯಗಳು ರಾಜಕೀಯವಾಗಿ ಎಲ್ಲ ದೂಷಣೆ ಮಾಡಬೇಕು ಅನ್ನಕಲ್ಲ ಆತ್ಮಸಾಕ್ಷಿ ತಗೊಂಡು ಅದರ ವಿರುದ್ಧವಾಗಿ ಹೋಗುವುದು ನಾನು ಪಡೆಯುವ ಎಂಚ ಜನಾರ್ದನ್ ಪೂಜಾರು ಆ ಸಂದರ್ಭ ಅಭಿವೃದ್ಧಿ ಮಾಡ್ತಿದ್ದೀರಾ ಎಂಚ ಜನಾರ್ದನ್ ಪೂಜಾರು ಆ ಸಂದರ್ಭ ಬಡವರನ್ನ ಆಶಾಕಿರಣಾದಿದ್ದೀರಾ ಅವೇ ರೀತಿ ಪದ್ಮರಾಜ್ಯಗಳ ಬಡವರನ್ನ ಆಶಾಕಿರಣ ಅದು ಉಪಯೋಗ ಪಡ್ಪುರಂತ ಧೈರ್ಯ ಆಯ್ತು ನಂಬಿಕೆ ಗುಂಡು ಪಡ್ಪುರಂತ ಪಾತ್ರ ಪಡೊಂದು ಜಾಸ್ತಿ. ಮೂಡಬಿದ್ರೆ ಬ್ಲಾಕ್ ಚುನಾವಣಾ ಉಸ್ತುವಾರಿ ಗುರ್ರಾಜ್, ಚುನಾವಣಾ ವೀಕ್ಷಕ ವಸಂತ್ ಬೆರ್ನಾಡ್, ಮೂಡಬಿದ್ರೆ ನಗರಾಧ್ಯಕ್ಷ ಪುರಂತರ ದೇವಾಡಿಗ, ಮಹಿಳಾ ಘಟಕದ ಅಧ್ಯಕ್ಷೆ ಸುಪ್ರಿಯಾ, ಮೂಡಾ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್, ಎಸ್ಸಿ/ಎಸ್ಟಿ ಘಟಕದ ಅಧ್ಯಕ್ಷ ವಿಜಯಕುಮಾರ್, ವಿವೇಕ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಯಕುಮಾರ್ ಶೆಟ್ಟಿ, ಪ್ರಚಾರ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಸ್ಲಾಂ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.